ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ ಗಾಯ್ಸ್? ಚೆನ್ನಾಗಿದ್ದಾರೆ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಪ್ರಿಪ್ರೇಷನ್ ಬ್ಲಾಗ್ ಇದು. ಸೊ ತುಂಬ ದಿನ ಆಯ್ತಲ್ಲ ಗಾಯ್ಸ್ ನಾನು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಬಟ್ ತುಂಬ ಲೇಟ್ ಆಗ್ತಾಯಿದೆ ಎಡಿಟ್ ಮಾಡೋಕ್ಕೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹೀಗೆ ನಾನು ಸಪೋರ್ಟ್ ಮಾಡ್ತಾಯಿದ್ದೆ ಗೈಸ್. ಇನ್ನು ಮುಂದೆ ವೀಡಿಯೋಸು ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆಗ್ತಾಯಿಲ್ಲ ಗೈಸ್, ಯಾಕೋ ನನಗೆ ಎಡಿಟ್ ಮಾಡೋಕ್ಕಾಗ್ತಾಯಿಲ್ಲ, ಟೈಮೇ ಸಿಗ್ತಾಯಿಲ್ಲ. ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ರಿ ಗೈಸ್, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಸ್ಟಾರ್ಟ್ ಆದೆ ಗೈಸ್, ಸ್ಟಾರ್ಟ್ ಆಗಿದ್ದೀನಿ. ಸೊ ಗಾಂಧಿ ಬಜಾರಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಆಗಿದ್ದೀನಿ. ಸೊ ಗಾಂಧಿ ಬಜಾರಲ್ಲಿ ಯಾರ್ಯಾರು ಇದ್ದೀರಾ, ಗಾಂಧಿ ಬಜಾರಿಗೆ ಯಾರ್ಯಾರು ಪರ್ಚೇಸ್ ಮಾಡೋಕ್ಕೆ ಹೋಗ್ತೀರಾ, ಗಾಂಧಿ ಬಜಾರ್ ನಿಮಗೆ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ. ಸೊ ನನಗಂತೂ ಗಾಂಧಿ ಬಜಾರ್ ನನಗೆ ಯಾಕೋ ಗೊತ್ತಿಲ್ಲ, ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತಂದ್ರೆ ನನಗೆ ಅದರ ಕಡಿಮೆ ಬೆಲೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದಿಲ್ಲ. ಸೊ ಸಿಗುತ್ತೆ ಅಂತ ಅಂದ್ಕೊಂಡು ಹೋಗಿದ್ರೆ ಸಿಗಲಿಲ್ಲ, ನನಗೆ ಯಾವುದೇ ಕಡಿಮೆ ಬೆಲೆಗೆ ಸಿಗಲಿಲ್ಲ. ಸೊ ನಿಖಿತಾ ಮನೆಗೆ ಬಂದು, ಸೊ ಅವ್ರ ಫ್ರೆಂಡ್ ಮನೆಗೆ ಬಂದು ಅವಳನ್ನ ಪಿಕಪ್ ಮಾಡಿಕೊಂಡು, ಸೊ ಅಲ್ಲಿಂದ ನಾವು ಸ್ಟಾರ್ಟ್ ಆದ್ವಿ. ಸೊ ಗಾಂಧಿ ಬಜಾರ್ ರೀಚ್ ಆದ್ವಿ. ರೀಚ್ ಆದ ನನಗೆ ಗೊತ್ತಾಗಲೇ ಇಲ್ಲ, ಅಷ್ಟೊಂದು ಐಟಮ್ಸ್ ಇದ್ದವು. ಸೊ ಬಳೆ ಅಂತೂ ನಾರ್ಮಲ್ ಡೇಸಲ್ಲಿ ನಾರ್ಮಲ್ಲಾಗಿ ರೇಟೇ ಸಿಗುತ್ತೆ, ಬಟ್ ಹಬ್ಬ ಬಂದಾಗಂತೂ ಹಬ್ಬಗಳಿಗೆ ಎಷ್ಟು ರೇಟ್ ಆಗುತ್ತೆ ಅಂತಂದರೆ ತುಂಬಾ ರೇಟ್ ಆಗುತ್ತೆ. ಸೊ ಹಾಗಾಗಿ ತುಂಬ ರೇಟ್ ಇತ್ತು. ಡೈಸನ್ 60 ರೂಪಾಯಿ 50 ರೂಪಾಯಿ ಅಂತ ಹೇಳ್ತಾಯಿದ್ರು. ಸೊ ಅದನ್ನು ತೊಗೊಂಡು ಹಂಗೆ ಮುಂದೆ ಹಂಗೆ ಪಾಸ್ ಆಗ್ತಾ ಇದ್ವಿ. ಸೊ ಎಲ್ಲ ಐಟಮ್ಸ್ ತುಂಬಾ ಚೆನ್ನಾಗಿದೆ ಗೈಸ್, ತುಂಬಾ ಚೆನ್ನಾಗಿತ್ತು ಐಟಮ್ಸಲ್ಲಿ. ವರಮಹಾಲಕ್ಷ್ಮಿ ಐಟಮ್ಸ್ ಎಲ್ಲ ಫಸ್ಟ್ ಅಲ್ಲಿ ಇದೆ ನೋಡಿ. ಅದಕ್ಕೆ ಮೇಲೆ ಎಲ್ಲ ಹಾಕಿದೆ. ಗಾಂಧಿ ಬಜಾರ್ ಸರ್ಕಲಲ್ಲಿ ನಾವು ಅಲ್ಲಿ ರೈಟ್ ಸೈಡ್ ಇಳ್ಕೊಂಡ್ರೆ ಅಲ್ಲೇ ಇಲ್ಲಿ ಅಂಗಡಿ ಲೈನಾಗಿ ಇಟ್ಕೊಂಡಿದ್ದಾರೆ. ಸೊ ಲೈನಾಗಿ ನಾವು ಉದ್ದು ನಡ್ಕೊಂತ ಹೋಗ್ಬೋದು. ಲೈನಲ್ಲಿ ರೈಟ್ ಸೈಡ್ ಇಟ್ಟಿದ್ದಾರೆ. ಈ ಕಡೆಯಿಂದ ಬಂದರೆ ನಮಗೆ ಲೆಫ್ಟ್ ಸೈಡು, ಆ ಕಡೆಯಿಂದ ಬಂದರೆ ರೈಟ್ ಸೈಡು. ಸೊ ಹಾಗಾಗಿ ನಾನು ಈ ಕಡೆಯಿಂದ ಗಾಂಧಿ ಬಜಾರ್ ಅಂದರೆ ಜಯನಗರ ಸೈಡಿಂದ, ಬಸವನಗುಡಿ ಸೈಡಿಂದ ಹೋಗಿದ್ದೆ ನಾನು. ನನಗೆ ಲೆಫ್ಟ್ ಸೈಡ್ ಬರುತ್ತೆ ಅನಿಸುತ್ತೆ. ಸೊ ಅಲ್ಲಿ ಹೋದರೆ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂತಂದರೆ ಅಮ್ಮನವ್ರಿಗೆ ಎಷ್ಟು ಕುಂದಿಸಿದ್ದಾರೆ, ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ರೇಟ್ ಕೇಳಿದೆ, ತುಂಬ ಅದನ್ನು ರೇಟ್ ಜಾಸ್ತಿನೇ ಹೇಳಿದರು. ಸೊ ಹಂಗೆ ಮುಂದೆ ಪಾಸ್ ಆದರೆ ಇಲ್ಲಿ ನಮಗೆ ಸ್ಟೇಷ್ನರಿ ಶಾಪ್ ಸಿಕ್ತು. ಸೊ ನನಗೆ ಬೇಕಾಗಿದ್ದ ಶಾಪಲ್ಲಿ ಇದೆಲ್ಲ ನಾನೆಲ್ಲ ಸ್ಟಿಕ್ಕರ್ಸ್ ಆಗಿರ್ಬೋದು ಎಲ್ಲ ನಾನು ಪರ್ಚೇಸ್ ಮಾಡಿದ್ದು. ಸೊ ಅದಾಗಿದ ತಕ್ಷಣ ಮುಂದೆ ಹಂಗೆ ಪಾಸ್ ಆಗ್ತಾ ಬಂದರೆ ಇಲ್ಲಿ ನಮಗೆ ಕಲೆಕ್ಷನ್ ಸಿಗುತ್ತೆ. ಯಾವ ಥರ ಕಲೆಕ್ಷನ್ಸ್ ಅಂದರೆ ಹೋಲ್ಸೇಲಾಗಿ ನಮಗೆ ತೊಗೊತಾರಲ್ವ ಐಟಮ್ಸು, ಅದೇ ಲೈನಲ್ಲಿ ಈ ಥರ ಅದು ಲೈನಲ್ಲೇ ಮುಂದೆ ಸಿಗುತ್ತೆ ನಿಮಗೆ. ಇದೆಲ್ಲ ನೋಡಿ ಹ್ಯಾಂಡ್ ಮೇಡೆಡ್ ಅಂತ, ಇದು ಹ್ಯಾಂಡಿಂದ ಮಾಡಿದ್ದಂತೆ. ಆ ಬ್ಯಾಗ್ಸ್ ಎಲ್ಲ ಇಲ್ಲಿ ನಮ್ಗೆ ರಿಟರ್ನ್ ಗಿಫ್ಟ್ಸ್ ಕೊಡೋಕ್ಕೆ ಅದೆಲ್ಲ ಬ್ಯಾಗ್ಸಲ್ಲಿ ಇಟ್ಟಿದ್ದಾರೆ ಶಾಪಲ್ಲಿ. ಚೆನ್ನಾಗಿದ್ದು ನಾವು ನೋಡಿ ಒಂದೆರಡು ನೋಡ್ಕೊಂಡು ಬಂದ್ವಿ, ಚೆನ್ನಾಗಿತ್ತು. ಬಟ್ ನಾನು ಅಲ್ಲಿ ತೊಗೊಳಕ್ಕಾಗಲಿಲ್ಲ. ಇಲ್ಲಿ ನಾನು ತೊಗೊಂಡು ಫ್ರೆಂಡ್ಶಿಪ್ ಬ್ಯಾಂಡ್ ತೊಗೊಂಡೆ. ಅವತ್ತಿನ ಫ್ರೆಂಡ್ಶಿಪ್ ಡೇ ಇತ್ತು ಗೈಸ್. ಸೊ ಅಲ್ಲಿ ಫ್ರೆಂಡ್ಶಿಪ್ ಬ್ಯಾಂಡ್ ಸೊ ಈ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೆ ಭಾಳ ಟ್ರೆಂಡಾಗಿತ್ತಲ್ವ. ಸೊ ಸೆಟ್ಟಿಗೆ 200 ರೂಪೀಸು, ಎಣ್ಣೆ ತೊಗೊಂಡು 200 ರೂಪೀಸ್ ಅಂತ ಹೇಳ್ತಾರಲ್ವ. ಸೊ ಅಲ್ಲಿ ಹೋಗೋಣ ಅಂತ ಹೋದ್ವಿ ಗೈಸ್. ಅಲ್ಲಿ ನೋಡಿ ಕ್ಯೂ ಯಾವ ಥರ ಇದೆ ಅಂತಂದರೆ ಕ್ಯೂವಿಂದ ಅಲ್ಲಿವರೆಗಿದೆ. ನಾವು ನಿಂತ್ಕೊಂಡ್ರೆ ಅಸಲು ಹೊರಗೆ ಬರ್ತೀವೆಲ್ಲ ಗೊತ್ತಾಗಿಲ್ಲ. ಸೊ ಅಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಮುಂದೆ ಪಾಸ್ ಆದ್ವಿ. ತುಂಬ ಬಿಸಿಲಿತ್ತು, ಪರ್ಚೇಸ್ ಮಾಡೋಕ್ಕೆ ನಮಗೆ ಸಾಕಾಯಿತು ಗೈಸ್ ಓಡಾಡೋಕ್ಕೆ. ತುಂಬ ಅಲ್ಲಿಂದ ಉದ್ದ ನೋಡ್ಕೊಂಡು ಬಂದರೆ ತುಂಬ ರಶ್ ಇತ್ತು. ಹಾಗೆ ಸ್ವಲ್ಪ ಎಂಜಾಯ್ನೂ ಮಾಡಿದ್ವಿ.
ಬಜಾರಲ್ಲಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತಂದರೆ ಲೈನಾಗಿಟ್ಟು 100 150 ಅಥವಾ ಅಲ್ಲಿ ಮುಂದ್ಗಡೆ ಡಾಲ್ಗಾಗಿರ್ಬೋದು ಎಷ್ಟು ಚೆನ್ನಾಗಿ ರೆಡಿ ಮಾಡಿ ಹಾಕಿದ್ದಾರೆ ಅಂತಂದರೆ ಎಷ್ಟು ಚೆಂದ ಕ್ಯೂಟಾಗಿ ಕಾಣ್ತಾ ಇತ್ತು. ಇದೆ ಲೈನಲ್ಲಿ ಇದೆ, ಲೈನಾಗಿ ನೋಡ್ಕೊಂತ ಹೋದರೆ ನಿಮಗೆ ರೀಸನಬಲ್ ಪ್ರೈಸಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. ಇಲ್ಲೊಂದು ಶಾಪ್ ನೋಡಿದ್ವಿ, ಬಟ್ ನಾವು ಟೈಮ್ ಇರಲಿಲ್ಲ, ಹೋಗೋಣ ಅಂತ ಹೇಳ್ಬಿಟ್ಟು ಮುಂದೆ ಹೋಗಿದ್ವಿ. ಸೊ ಇಲ್ಲಿ ನೋಡಿ, ಇಲ್ಲಿ ಡಾಲ್ಗೆ ಹಾಕಿದಾರಲ್ವ, ನನಗೆ ಎಷ್ಟು ಕ್ಯೂಟಾಗಿತ್ತು ಅಂದರೆ ಈ ಡ್ರೆಸ್ಸು ಸೂಪರಾಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು ಈ ಡ್ರೆಸ್. ನನಗೆ ಅಲ್ಲಿ ನೋಡ್ತಾ ಇದ್ವಿ, ಅವಳು ಹಂಗೆ ಹೋಗ್ಬಿಟ್ಟು ಅಲ್ಲಿ ಕೈನ ಬೀಳಿಸ್ಬಿಟ್ಲು, ಮತ್ತು ಆಮೇಲೆ ಅವ್ರು ಬಂದು ಯಾರೋ ಎತ್ತಿಟ್ಕೊಂಡ್ರು. ತುಂಬ ಚೆನ್ನಾಗಿತ್ತು ಡ್ರೆಸ್ ಅದು. ಹಿಂಗೆ ಮುಂದೆ ಬಂದರೆ ಲೆಹೆಂಗಾ ಆಗಿರ್ಬೋದು, ಪಾರ್ಟಿ ವೇರ್ ಆಗಿರ್ಬೋದು, ಅಲ್ಲಿ ತುಂಬಾ ಚೆನ್ನಾಗಿದ್ದಾವೆ ಗೈಸ್. ನಿಮ್ಗೆ ಯಾರಿಗಾದರೂ ಪಾರ್ಟಿ ವೇರ್ ಅಥವಾ ಡೈಲಿ ಯೂಸ್ ಬೇಸಿಸ್ ಏನಾದರೂ ಬೇಕು ಅಂದರೆ ನಾರ್ಮಲ್ ಡೇಸಲ್ಲಿ ಹೋಗಿ ಪರ್ಚೇಸ್ ಮಾಡಿ, ಮೇ ಬಿ ಅಲ್ಲಿ ನಿಮ್ಗೆ ಕಡಿಮೆ ಬೆಲೆಗೆ ಸಿಗ್ಬೋದು ನಾರ್ಮಲ್ ಡೇಸಲ್ಲಿ ಆದರೆ. ಯಾಕಂದರೆ ನಾವು ಫೆಸ್ಟಿವಲ್ ಟೈಮಲ್ಲಿ ಹೋಗ್ತೀನಲ್ವ, ಅವರು ಡಬಲ್ ರೇಟ್ ಹೇಳೋ ಸಾಧ್ಯತೆ ಇದೆ ಅಂತ ಅನಿಸ್ತು ನನಗೆ ಅವತ್ತಿನ ದಿನ. ನಾನು ಫಸ್ಟ್ ಟೈಮ್ ಅಲ್ಲಿ ಗಾಂಧಿ ಬಜಾರ್ ಪರ್ಚೇಸಿಗೆ ಹೋಗಿದ್ದು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ನಾರ್ಮಲ್ ಡೇಸಲ್ಲಿ ಹೋಗಿ ಹೋದಕ್ಕೆ ಆದರೆ ಅವ್ರು ರೀಸನಬಲ್ ಪ್ರೈಸ್ಗೆ ಸಿಗ್ಬೋದು ಅಂತ ಹೇಳ್ಬೋದು. ನಾನು ಈ ಒಂದು ಶಾಪಲ್ಲಿ ನಾನು ಸ್ಯಾರಿ ನೋಡಿದ್ದೆ ಗೈಸ್, ಸ್ಯಾರಿ ಸೂಪರ್. ನನಗೆ ಇಬ್ರಿಗೂ ಇಷ್ಟ ಆಯಿತು, ನನಗೂ ನನ್ನ ಫ್ರೆಂಡ್ಗೂ ತುಂಬಾ ಇಷ್ಟ ಆಯಿತು. ಬಟ್ ಅದು ನನಗೆ 2500 ಅಂತ ಹೇಳಿದ್ರು. ನಾನು ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಅವರು ಕಡಿಮೆ ಬೆಲೆಗೆ ಸೇರಿ ಒಳ್ಳೆ ನನಗೆ ಅವರು. ನೆಕ್ಸ್ಟ್ ಇಲ್ಲಿ ಮುಂದೆ ಬಂದು ಕೊಕೊನೆಟ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡು. ಸೊ ಅವಳು ಪ್ರೆಗ್ನೆಂಟ್ ಅಲ್ಲ, ಅವಳು ಓಡಾಡಿ ಸಾಕಾಯಿತು ಅಂತ ಅನಿಸ್ತು ನನಗೆ. ಬಾಯಿಗೆ ಕುಡಿಯೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಮುಂದಿನ ಕೊಕೊನೆಟ್ ಕುಡಿತಾ ಇದ್ದೀವಿ ನಾವು. ಇಲ್ಲಿ ಕೊಕೊನೆಟ್ ಕುಡಿತಾ ಇದ್ದರೆ ಅವಳು ಸ್ವಲ್ಪ ರೇಗಿಸ್ತಾ ಇದ್ದೆ. ಅವಳು ಆದ್ಯ, ಅವಳು ತುಂಬ ಕ್ಯೂಟಾಗಿ ಮಾತಾಡ್ತಾಳೆ. ಅವಳು ಸ್ವಲ್ಪ ರೇಗಿಸ್ಕೊತ ಇಲ್ಲಿ ಕೊಕೊನೆಟ್ ಕುಡಿತಾ ಇದ್ವಿ. ಸೊ ಹಾಗೆ ಅವಳು ಆಟ ಮಾಡ್ಕೊತ ಅವ್ರ ಅಮ್ಮನ ತುಂಬಾ ಸತಾಯಿಸ್ತಾಳೆ. ಅವಳು ಸೈಲೆಂಟಾಗಿರಲ್ಲ, ಎಷ್ಟು ಆ್ಯಕ್ಟಿವಾಗಿರ್ತಾಳೆ ಅಂತಂದರೆ ಅಷ್ಟು ಆ್ಯಕ್ಟಿವಾಗಿರ್ತಾಳೆ, ಹೈಪರ್ ಆ್ಯಕ್ಟಿವ್ ಅವಳು. ತುಂಬಾ ಕ್ಯೂಟಾಗಿ ಮಾತಾಡ್ತಾಳೆ, ಅಷ್ಟು ಹಠನೂ ಮಾಡ್ತಾಳೆ ಅವಳು. ಅದಾಗಿದ್ದ ತಕ್ಷಣ ನೆಕ್ಸ್ಟ್ ನಾವು ಡ್ರೆಸ್ ಸರ್ಕಲ್ ಹೋಗೋಣ ಅಂತ ಮುಂದೆ ಹಂಗೆ ಬರ್ತಾ ಇದ್ವಿ ಗೈಸ್. ದಾರಿಯಲ್ಲಿ ಬರ್ಬೇಕಾದ್ರೆ ನನಗೆ ಇಲ್ಲೊಂದು ಶಾಪು ಹೋಳಿಗೆ ಮನೆ ಅಂತ ಬಂದಿತ್ತು. ಇದು ಹೋಳಿಗೆ ಮನೆ ನಿಮಗೆ ಎಷ್ಟು ಜನ ಗೊತ್ತಿದೆ ಕಮೆಂಟ್ ಮಾಡಿ. ಇಲ್ಲಿ ಹೋಳಿಗೆ ವಿಧವಾದ ಹೋಳಿಗೆ ಸಿಗುತ್ತೆ, ನನಗೆ ತುಂಬಾ ಇಷ್ಟ. ಇಲ್ಲಿ ಹೋಳಿಗೆ ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ಮನೆಗೆ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ನೋಡಿ, ತುಂಬ ವೆರೈಟಿ ಇದ್ವು. ಸ್ನ್ಯಾಕ್ಸ್ ಈ ಕಡೆ ಹೋಳಿಗೆ. ಸೊ ಅಲ್ಲಿ ಮೆನು ಹಾಕಿರ್ತಾರೆ ನೋಡಿ, ಸ್ವಲ್ಪ ಅಲ್ಲೇ ಬಿಲ್ಲಿಂಗ್ ಮಾಡಿಸ್ತಾರೆ. ಸೊ ನೋಡಿ ಎಷ್ಟು ಸ್ನ್ಯಾಕ್ಸ್ ಇದ್ದಾವೆ ಅಂತಂದರೆ ನೋಡೋಕೆ ನನಗೆ ಕಣ್ಣು ತುಂಬೋಗಿತ್ತು. ತುಂಬಾ ಸ್ನ್ಯಾಕ್ಸ್ ಐಟಮ್ಸ್ ಇತ್ತು. ಇವು ನೋಡಿ, ನನಗೆ ಅದು ಬೇಕು ಇದು ಬೇಕಂತ ಕೈಯಲ್ಲಿ ತೊಗೊತಾನೆ ಇದ್ದಾಳೆ ಅವಳು. ಬಟ್ ಅವರಮ್ಮ ಏನೂ ಇಸ್ಕೊಳ್ಳಿಲ್ಲ ಅವಳಿಗೆ. ಅವರಮ್ಮ ಏನು ತೊಗೋಬೇಕು ಅಂದ್ರೆ ಅದನ್ನೇ ಮಾತ್ರ ತೊಗೊಂಡು, ಯಾಕಂತಂದರೆ ಅವಳು ತಿನ್ನೋದಿಲ್ಲ ಅಂತ ಜಾಸ್ತಿ ಅವಳು. ಹಾಗಾಗಿ ಎಷ್ಟು ಬೇಕೋ ನಾವು ಅಷ್ಟೇ ತೊಗೊಂಡು ಬಿಲ್ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ. ಇಲ್ಲಿ ಸ್ವೀಟ್ಸ್ ಆಗಿರ್ಬೋದು, ಸುನ್ನುಂಡ, ಕೇಸರಿ ಬಾತ್, ಮೈಸೂರು ಪಾಕ್, ಲಡ್ಡೂಸು, ಪೂತರೇಕುಲು ಅಂತ ನೋಡ್ರಿ, ಅವು ಬೇರೆ ವಿಧವಾದ ಸ್ನ್ಯಾಕ್ಸ್ ತುಂಬಾ ಇದ್ವು. ಅಲ್ಲಿ ಆದರೂ ನೀವು ಅಲ್ಲಿ ಏರಿಯಾದಲ್ಲಿ ಯಾರೋ ಇದ್ದರೆ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ ಅಲ್ಲಿ. ಡ್ರೆಸ್ ಸರ್ಕಲ್ ಬಂದ್ವಿ, ಬಸವನಗುಡಿ ಡ್ರೆಸ್ ಸರ್ಕಲ್. ಬಸವನಗುಡಿಯಲ್ಲಿ ಇದು ನಿಮಗೆ ಎಷ್ಟು ಜನಕ್ಕೆ ಗೊತ್ತು ಕಮೆಂಟ್ ಮಾಡಿ. ಇಲ್ಲಿ ನಿಮಗೆ ಕೆ ಜಿ ಲೆಕ್ಕಕ್ಕೆ ಕೊಡ್ತಾರೆ ಅಂತ ಹೇಳ್ತಾಯಿದ್ರು, ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ರು ಆವಾಗ. ಸೊ ಕೆ ಜಿ ಲೆಕ್ಕಕ್ಕೆ ಯಾವ ಥರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಾದರೂ ನಮಗೆ ಬೇಕಾಗಿದ್ದು ಸ್ಯಾರಿ ಸಿಗುತ್ತೆ ಅಂತೇಳಿ ಎಂಟ್ರಿ ಕೊಟ್ವಿ. ಸೊ ಇದು ಫಸ್ಟ್ ಫ್ಲೋರ್ ಗೈಸ್. ಇದು ಫಸ್ಟ್ ಫ್ಲೋರ್ ಈ ಥರ ಸ್ಯಾರಿ ಎಲ್ಲ ಫಸ್ಟ್ ಫ್ಲೋರ್ ತುಂಬ ಸ್ಯಾರಿ ಇದೆ. ಫಸ್ಟ್ ಫ್ಲೋರೆಲ್ಲ ಸ್ಯಾರಿಗಳು, ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಇದೆ ಅಂತ ನಾವು ಹೋಗಲಿಲ್ಲ. ನಾವು ಫಸ್ಟ್ ಫ್ಲೋರಿಗೆ ಹೋಗಿ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡ್ಕೊಂಡ್ಬಂದ್ವಿ. ಇಲ್ಲಿ 1 kg 2 kg 3 kg ಲೆಕ್ಕ ಕೊಡ್ತಾರಂತ ಹೇಳಿದ್ರು. ಬಟ್ ನಾವು ಒಂದು ಸ್ಯಾರಿ ತೊಗೊಂಡ್ರೆ ಅದೇ 1 kg ಆಗಿಬಿಡುತ್ತೆ. ಅದು ಒಂದು ಸ್ಯಾರಿ 1500 ಅಥವಾ
1800 ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಇಲ್ಲೆಲ್ಲ ಸ್ವಲ್ಪ ಕಿತ್ತಿ ಬಿಸಾಕಿದ್ರು ನೋಡಿರಿ. ಯಾವ ಥರ ಕಿತ್ತಿದ್ದಾರೆ ಅಂತಂದರೆ ನಾವು ಹೇಗಪ್ಪ ಇಲ್ಲಿ ತೊಗೋಬೇಕು ನಾವು ಅಂತ ಅನಿಸ್ಬಿಡುತ್ತು. ಬಟ್ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ, ಇಲ್ಲಿಂದ ಎಲ್ಲಿಗೆ ಹೋಗಬೇಕು ಗೊತ್ತಾಗಲಿಲ್ಲ. ಸೊ ನಮಗೆ ಬೇಕಾಗಿದ್ದು ಬಜೆಟಲ್ಲಿ ನಮಗೆ ಬೇಕಾಗಿದ್ದು ಕಲರ್ಸ್ ಇಲ್ಲಿ ಸಿಗುತ್ತೋ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುಡುಕೋಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ವಿಡಿಯೋ ಮಾಡ್ತಿದ್ದೀನಿ. ಯಾವ ಥರ ಕಿತ್ತು ಹಾಕಿದ್ದಾರೆ ಅಂತಂದರೆ ಒಳ್ಳೆ ಅದು ಹೆಂಗೆ ಕಿತ್ತು ಹಾಕಿದ್ದಾರೆ. ಬಾರ್ಡ್ರ್ ಸ್ಯಾರೀಸು ಒಂದು ಕಡೆ, ಪಾರ್ಟಿವೇರ್ ಒಂದು ಕಡೆ, ಅವೆಲ್ಲ ಒಂದು ಕಡೆ ಹಾಕಿದರು. ಇದೆಲ್ಲ ನೋಡಿ 1800 1500 ಇದೆಲ್ಲ ರಾಸಲ್ಲಿ. 1 kg ಎಷ್ಟು ಅಂತಂದರೆ ಆ ರೇಟ್ ಹಾಕಿದ್ದಾರೆ ನೋಡ್ರಿ ಅದ್ರ ಮೇಲೆ ಅಂತಂದರು. ಅದ್ರ ಮೇಲೆ 1800 ಅದು ಒಂದು ಸಾರಿನ KG ಅಂತ ಅನಿಸುತ್ತೆ, ಆ ಥರ ಹೇಳ್ತಾಯಿದ್ರು. ಬಟ್ ನೋಡ್ತಾ ನನಗೆ ಒಂದು ಸ್ಯಾರಿ ತುಂಬಾ ಇಷ್ಟ ಆಯಿತು. ನೋಡಿದ ತಕ್ಷಣ ಆ ಸ್ಯಾರಿ ನನಗೆ ಇಷ್ಟ ಆಯಿತು, ತೊಗೊಂಡು ಅಂತ ಅಂದ್ಕೊಂಡೆ. ಬಟ್ ಆ ಕ್ಲಾತಿಗೆ ಅದು ವರ್ತಬಲ್ ಅಂತ ಅನಿಸಿಲ್ಲ ಗೈಸ್. ಬಟ್ ಏನು ಅಂತಂತಂದರೆ ತೊಗೋಬೇಕಲ್ಲ ಅಂತೇಳಿ ನಾನು ತೊಗೊಂಡಿದ್ದು, ನನಗೆ ಬೇರೆ ಆಪ್ಷನ್ ಇರಲಿಲ್ಲ. ಬಟ್ ಚೆನ್ನಾಗಿತ್ತು ಸ್ಯಾರಿ, ಬಟ್ ಕ್ಲಾತ್ ಅಷ್ಟು ನನಗೆ ಚೆನ್ನಾಗಿದೆ ಅಂತ ಅನಿಸ್ಲಿಲ್ಲ ಗೈಸ್. ಸೊ ಹಾಗಾಗಿ ನಾನು ವರಮಹಾಲಕ್ಷ್ಮಿ ಹಬ್ಬದ ಈ ಸ್ಯಾರಿ ನಾನು ಸ್ಯಾರಿ ರೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಿಲ್ಲ. ಸೊ ಹಾಗಾಗಿ ನಾನು ತೊಗೊಂಡಿದ್ದೀನಿ. ನಾನು ತೊಗೊಂಡಿದ್ದ ಸ್ಯಾರಿ ಇದು. ನಾನು ಮನೆಗೆ ಬಂದು ಇನ್ನೊಂದು ಸಾರಿ ನಾನು ತೋರಿಸ್ಕೊಳ್ತೀನಿ ಸ್ಯಾರಿ. ನನಗೆ 1000 ರೂಪೀಸ್ ಕೊಡ್ತು ಸ್ಯಾರಿ. ಬಟ್ ಚೆನ್ನಾಗಿದೆ, ನೋಡೋಕ್ಕೆ ಚೆನ್ನಾಗಿದೆ ಗೈಸ್. ನನಗೆ ಕ್ಲಾತ್ ಅಷ್ಟು ಕಾಣಿಸ್ಲಿಲ್ಲ. ಸೊ ತೊಗೊಂಡು ನೆಕ್ಸ್ಟ್ ನಾನು ಫ್ರೆಂಡ್ಶಿಪ್ ಡೇ ಅಲ್ವಾ, ಸೊ ತೊಗೊಂಡಿದ್ನಲ್ವ. ನಾನು ಇಲ್ಲಿಂದ ನನ್ನ ಮನೆಗೆ ಹೋಗ್ಬೇಡ ಅಂತ ಅಂದ್ಕೊಂಡಿದ್ದೆ ಗೈಸ್. ಇಲ್ಲಿ ನಾನು ಅವಳಿಗೆ ಫ್ರೆಂಡ್ಶಿಪ್ ಬ್ಯಾಂಡ್ ಹಾಕಿ ಇಲ್ಲಿಂದ ಮನೆಗೆ ಸ್ಟಾರ್ಟ್ ಆಗೋಣ ಅಂದ್ಕೊಂಡೆ. ಬಟ್ ನನಗೆ ಅಲ್ಲಿಂದ ನನಗೆ ಕ್ಯಾಬೇ ಬುಕ್ ಆಗಲಿಲ್ಲ. ನಾನು ತುಂಬ ಟ್ರೈ ಮಾಡಿದೆ, ಕ್ಯಾಬ್ ಬುಕ್ ಆಗಲಿಲ್ಲ. ಸೊ ನೆಕ್ಸ್ಟ್ ಇವ್ರ ಕ್ಯಾಬ್ ಬಂದುಬಿಡ್ತಲ್ವ. ಸೊ ಬಂದ ತಕ್ಷಣ ನಾನು ಒಬ್ಬಳೇ ಎಲ್ಲಿ ಬಿಟ್ಟು ಹೋಗ್ತೀವಿ, ಬಾ ಮನೆಗೆ ಬಂದು ಹೋಗೋಣ ಅಂತ ಹೇಳ್ಬಿಟ್ಟು ತಿರ್ಗಾ ಅವ್ರ ಮನೆಗೆ ಕರ್ಕೊಂಡೋಗಿ ನೀರು ಕುಡ್ಕೊಂಡು ಊಟ ಮಾಡೋವರೆಗೆ ಬಿಡಲಿಲ್ಲ ಅವಳು. ಸ್ವಲ್ಪ ಲೈಟಾಗಿ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ನೀರು ಕುಡ್ಕೊಂಡು ಅಲ್ಲಿಂದ ನಾನು ಮನೆಗೆ ಸ್ಟಾರ್ಟ್ ಆಗಿದ್ದೀನಿ. ತುಂಬ ಸುಸ್ತಾಗಿತ್ತು. ಬಟ್ ಅವಳಿಗೂ ಸುಸ್ತಾಗಿತ್ತು ಓಡಾಡಿ, ಅವಳು ಪ್ರೆಗ್ನೆಂಟ್ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಓಡಾಡಿಸಿಲ್ಲ. ಏನು ಸಿಕ್ತೋ ಅದು ಕೈಗೆ ತೊಗೊಂಡು ಬಂದಿದ್ದೀನಿ. ಸೊ ಮನೆಗೆ ಸ್ಟಾರ್ಟ್ ಆಗಿದ್ದೀನಿ. ಮನೆಯಲ್ಲಿ ನನಗೋಸ್ಕರ ತುಂಬ ಜನ ವೇಟ್ ಮಾಡ್ತಿದ್ರು, ನಮ್ಮ ಇಬ್ಬರು ಮಕ್ಕಳು. ಸೊ ಅವ್ರು ಆಟ ಮಾಡ್ತಾಯಿದ್ರು ಅಂತೆ. ಹಾಗಾಗಿ ನಾನು ಬೇಗನೆ ಸ್ಟಾರ್ಟ್ ಆಗಬೇಕಾಗಿತ್ತು. ಮನೆಗೆ ಬಂದ ತಕ್ಷಣ ಅವ್ರು ನಾನು ಏನು ತಂದಿದ್ದೀನಿ ಅಂತ ಹುಡುಕ್ತಾ ಇದ್ರಲ್ವ. ಸೊ ಅಲ್ಲಿ ಹೋಳಿಗೆ ತೊಗೊಂಡಿದ್ನಲ್ವ, ಹೋಳಿಗೆ ಸ್ವಲ್ಪ ತಿಂದ್ಕೊಂಡು ಫ್ರೆಶ್ ಅಪ್ ಆಗಿ ಸೊ ನಾನೇನು ತೊಗೊಂಡಿದ್ದೀನಿ ತೋರಿಸ್ಕೊಡೋಣ ಅಂತ ಹೇಳ್ಬಿಟ್ಟು ಹೀಗೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗ್ಯಾಸ್. ವೆಲ್ಕಮ್ ಬ್ಯಾಕ್. ಮತ್ತು ತಿರ್ಗಾ ನಿಮಗೆ ವಿಡಿಯೋದೆಲ್ಲ ನೋಡಿಬಿಟ್ಟು 200ಗೆ ಅಮ್ಮವ್ರ ಫೇಸು ಅದು ಇದೆಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ರಲ್ವ. ಬಸವನಗುಡಿಗೆ ಆಂಧ್ರ ಬಜಾರಿಗೆ ಹೋಗಿದ್ದೀವಲ್ಲ. ಸೊ ಅಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ಹೋದರೆ ಒಂದು ಕಡೆ ಹೋದರೆ ಎಲ್ಲ ತುಂಬ ರಶ್ ಇದ್ದು ಏನೂ ತೊಗೊಳಕ್ಕಾಗಿಲ್ಲ. ಸೊ ನೆನಪಿದ್ದೆಲ್ಲ ಸ್ವಲ್ಪ ಸಾಮಾನು ತೊಗೊಂಬಂದಿದ್ದೀನಿ. ಸೊ ನಿಮಗೆ ತೋರಿಸ್ಬಿಟ್ಟು ವಿಡಿಯೋ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಇನ್ನೊಂದು ತೊಗೊಂಬಂದಿದ್ದೀನಿ, ತೋರಿಸ್ಕೊಡ್ತೀನಿ ನಿಮಗೆ. ಸೊ ಹಾಗೆ ಎಲ್ಲರಿಗೂ ಹ್ಯಾಪಿ ಫ್ರೆಂಡ್ಶಿಪ್ ಡೇ ಗೈಸ್. ಇವತ್ತು ಫ್ರೆಂಡ್ಶಿಪ್ ಡೇ ದಿನ ನಾನು ನಮ್ಮ ಫ್ರೆಂಡ್ ಮೀಟಾಗಿ ತುಂಬ ಖುಷಿ ಆಯಿತು ನನಗೆ. ಸೊ ಆ್ಯಕ್ಚುಲಿ ನಾವು ಬಜಾರ್ಗೆ ಅಂತೇಳಿ ಮೀಟ್ ಆಗಿದ್ವಿ. ಇವತ್ತು ಸಂಡೇ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಸೊ ಫ್ರೆಂಡ್ಶಿಪ್ ಡೇ ಸಂಡೇ ಬಂದಿದೆ ಅಂತ ನಾವು ಅಷ್ಟು ಇದ್ದಿಲ್ಲ ನಮಗೆ. ಸೊ ಹಾಗಾಗಿ ಮಾರ್ನಿಂಗ್ ಫ್ರೆಂಡ್ಶಿಪ್ ಡೇ ಸಂಡೇನೇ ಬಂದಿದೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲದೆ ಮೀಟ್ ಆದ್ವಿ ಇವತ್ತು. ಕಾಲೇಜ್ ಫ್ರೆಂಡು, ಆಲ್ಮೋಸ್ಟ್ ಒಂದು 7 years 8 years 9 years ಆಗ್ತಾ ಇದೆ. 9 years ಅನಿಸುತ್ತೆ. ಅವಳು ಕಾಲೇಜ್ ಫ್ರೆಂಡ್ ಇಲ್ಲೇ ಇದ್ದೀವಿ, ನಾವೆಲ್ಲ ಉಳ್ಕೊಂಡಿವಿ. ಅವಳ ಮನೆಗೆ ನಾವು ಲಾಸ್ಟ್ ಟೈಮ್ ಹೋಗಿದ್ವಿ. ಅದನ್ನು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ನೋಡಿ ಚೆನ್ನಾಗಿದೆ ವಿಡಿಯೋ ಎಲ್ಲ. ಸೊ ನೆಕ್ಸ್ಟ್ ನಾನು ಸ್ವಲ್ಪ ತೋರಿಸ್ಬಿಟ್ಟು ನಿಮ್ಗೆ ವಿಡಿಯೋ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತುಂಬ ಲೇಟ್ ಆಯಿತು ಗೈಸ್. ಹೋಗಿ ಅಲ್ಲೋಗಿ ಅವ್ರ ಮನೆಗೆ ಹೋಗಿ ಡ್ರಾಪ್ ಮಾಡಿ ಮತ್ತು ಅಲ್ಲಿಂದ ರಿಟರ್ನ್ ಮತ್ತೆ ನಮ್ಮ ಮನೆಗೆ ಸ್ವಲ್ಪ ಲೇಟ್ ಆಯಿತು, ತುಂಬಾ ಲೇಟ್ ಆಯಿತು. ಆಲ್ಮೋಸ್ಟ್ 4 ಗಂಟೆ 4:15 ಆಗ್ತಾ ಇದೆ. ಸೊ ಫಸ್ಟು ಏನಪ್ಪ ಅಂತಂದರೆ ನಾನು ಇವಾಗಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ನಾನು ಈ ವರ್ಷ ಫಸ್ಟ್ ಟೈಮ್ ಅಂದ್ಕೊಂಡಿದ್ದೀನಿ. ಪ್ರತಿ ವರ್ಷ ನಾನು ಲಕ್ಷ್ಮೀ ದೇವಿನ ಕುಂದಿಸ್ತಾ ಇದ್ದೆ. ಬಟ್ ಯಾವ ಥರ ಅಂತಂದರೆ ನಾರ್ಮಲಿ ಒಂದು ಚಂಬಿನ ಮೇಲೆ ಕಳಸ ಇಡ್ತಾರಲ್ವ. ಸೊ ಆ ಥರ ಕುದಿಸಿ ಅದಕ್ಕೆ ನಾನು ಬ್ಲೌಸ್ ಪೀಸಿಂದ ಸ್ಯಾರಿ ಥರ ಡ್ರೇಪ್ ಮಾಡ್ತಾಯಿದ್ದೆ.
ಆ ಥರ ಸಾರಿ ಥರ ಡ್ರೇಪ್ ಮಾಡಿ ಆ ಥರ ಹೂವು ಮುಡಿಸಿ ಹೂವು ಹಣ್ಣು ಅರಿಶಿನ ಕುಂಕುಮ ಆ ಥರ ಹಾಕಿ ಬಳೆ ಹಾಕಿ ಕುಂದಿರಿಸ್ತಾ ಇದ್ದೆ. ಸೊ ಈ ಸರಿ ನಾನು ಏನು ಅಂದ್ಕೊಂಡಿದ್ದೀನಿ ಅಂದರೆ ನಾನು ಅಂದ್ಕೊಂಡಿಲ್ಲ, ಆಕಸ್ಮಿಕ ಹಿಂಗೆ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಸೊ ಫಿಕ್ಸ್ ಅಂತಂದರೆ ಈ ವರ್ಷ ನಾರ್ಮಲ್ ಆಗಿ ಅದೇ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನೋ ಗೊತ್ತಿಲ್ಲ, ಈ ವರ್ಷ ಸಾರಿ ಡ್ರೇಪ್ ಮಾಡೋಣ ಕುಂದ್ರಿಸೋಣ ಅಂತೇಳ್ಬಿಟ್ಟು ಆ ಥರ ಅಂದ್ಕೊಂಡಿದ್ದೀನಿ. ಈ ವರ್ಷ ಸಾರಿ ಡ್ರೇಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಫಸ್ಟ್ ನಾನು ತೊಗೊಂಡಿದ್ದು ಸ್ಯಾರಿ. ಈ ಸಾರಿ ನನಗೆ ಎಲ್ಲಿ ಹೋದ್ರೂ ಸ್ಯಾರಿ ನನಗೆ ಅಷ್ಟು ಸೆಟ್ ಆಗ್ತಿದ್ದಿಲ್ಲ. ಏನಪ್ಪ ಅಂತಂದರೆ ಯಾವ ಶಾಪಲ್ಲಿ ಹೋದ್ರೂ ಸ್ವಲ್ಪ ರೇಟ್ ಜಾಸ್ತಿ ಹೇಳ್ತಿದ್ರು. ಪರವಾಗಿಲ್ಲ, ರೇಟ್ ಜಾಸ್ತಿ ಆದ್ರೂ ನನಗೆ ಬೇಕಾಗಿದ್ದ ಕಲರು ಬಾರ್ಡರು ಅದೆಲ್ಲ ನನಗೆ ಸಿಗ್ತಿದ್ದಿಲ್ಲ. ಸೊ ಹಾಗಾಗಿ ಅಲ್ಲೆಲ್ಲ ಸ್ವಲ್ಪ ಡ್ರಾಪ್ ಆಗಿ ಬಂದು ಲಾಸ್ಟಿಗೆ ಡ್ರೆಸ್ ಸರ್ಕಲಲ್ಲಿ ನೋಡಿದೆ. ಸೊ ಅಲ್ಲಿ ಡ್ರೆಸ್ ಸರ್ಕಲಲ್ಲಿ ಕೆ ಜಿ ಲೆಕ್ಕ ಕೊಡ್ತಾರೆ ಅಂತ ಹೇಳಿದ್ರು. ಸೊ ಯಾವ ಪ್ರತಿಯೊಂದು ಸ್ಯಾರಿನೂ ಕೆ ಜಿ ಲೆಕ್ಕ ಯಾವುದೂ ಕೊಡ್ತಾ ಇಲ್ಲ. ಸೊ ನಾನು ಫಸ್ಟ್ ಫ್ಲೋರಲ್ಲೇ ಹೋಗಿದ್ದೆ. ಫಸ್ಟ್ ಫ್ಲೋರಲ್ಲಿ ಫಸ್ಟ್ ಕೌಂಟರು, ಸೆಕೆಂಡ್ ಕೌಂಟರ್ ಮಾತ್ರ ಕೆ ಜಿ ಲೆಕ್ಕ. ಅದೂ ಒಂದು ಸ್ಯಾರಿ ಕೆ ಜಿ ಬಂದ್ಬಿಡುತ್ತೆ. ಅದು 1500 ಆ ಥರ ಹೇಳ್ತಾ ಇದ್ದಾರೆ ಒಂದು ಸ್ಯಾರಿ. ಹಾಗಾಗಿ ಕೆ ಜಿ ಲೆಕ್ಕ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿದ್ವಿ. ಬಟ್ ಹೋದರೆ ನಾನು ಅಷ್ಟು ಇದು ರೀಸನಬಲ್ ಅಂತ ಅನಿಸಲೇ ಇಲ್ಲ. ಅದು ಅಸಲು ಕ್ಲಾತಿಗೆ ಆ ಅಮೌಂಟಿಗೆ ಇಡಬೇಕು ಅಂತಲೇ ಅನಿಸ್ಲಿಲ್ಲ. ಸೊ ಬಟ್ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ. ನನಗೆ ಅಲ್ಲೇ ಲಾಸ್ಟ್ ಹೋಗಿ ಅಲ್ಲಿಂದ ಗಾಂಧಿ ಬಜಾರೆಲ್ಲ ಹುಡ್ಕೊಂಡು ಬಂದಿವಲ್ವ. ಸೊ ನನಗೆ ಬೇಕಾಗಿ ಸ್ಯಾರಿ ಎಲ್ಲೇ ಸಿಗಲಿದ್ದಿಲ್ಲ. ಸೊ ಹಾಗಾಗಿ ನಾನು ಮುಂದೆ ಬಂದು ಡ್ರೆಸ್ ಸರ್ಕಲೇ ನಾನು ಪರ್ಚೇಸ್ ಮಾಡಿದ್ದೆ. ಸೊ ಅಲ್ಲಿ ಬಂದುಬಿಟ್ಟು ನನಗೆ ಇದೊಂದು ಸ್ಯಾರಿ, 2 ಸ್ಯಾರಿ ನನಗೆ ಇಷ್ಟ ಆಗಿತ್ತು. ಸೊ ಏನಪ್ಪ ಅಂತಂದರೆ 2 ಸ್ಯಾರೀಸಲ್ಲಿ ನಾನು ಎಲ್ಲೋ ಅಥವಾ ಫಸ್ಟ್ ಟೈಮ್ ಸ್ಯಾರಿ ಉಡ್ತಾ ಇದ್ದೀನಲ್ವ. ಸೊ ಲಾಸ್ಟ್ ಇಯರು ಆ ಕಡೆ ಇಯರು ನಾನು ಮಿಸ್ ಆಗಿದ್ದೆ. ಯಾಕಂದ್ರೆ ನನ್ನ ಡೆಲಿವರಿ ಆಗಿತ್ತು, ಆ ಕಡೆ ಇಯರು ಚಿಕ್ಕ ಮಕ್ಕಳು ಇದ್ವು. ಸೊ ಹಾಗಾಗಿ ನಾನು ಲಾಸ್ಟ್ ಟೈಮ್ ಮಿಸ್ ಆಗಿದ್ದೆ, ಲಕ್ಷ್ಮೀ ದೇವಿ ಹಬ್ಬ ಮಾಡ್ಕೊಂಡಿಲ್ಲ. ಸೊ ಹಾಗಾಗಿ ನಾನು ಆ ಕಡೆ ಇಯರು ಒಂದು ಗ್ರೀನ್ ಕಲರ್ ಬ್ಲೌಸು, ಯೆಲ್ಲೋ ಕಲರ್ ಬ್ಲೌಸು ಹಾಕಿ ಡ್ರೇಪ್ ಮಾಡಿ ಕುಂದಿರಿಸಿದ್ದೆ. ಸೊ ಈ ಇಯರ್ ನಾನು ಸ್ಯಾರಿ ಉಡಿಸ್ತಾ ಇದ್ದೀನಲ್ಲ, ಯಾವ ಕಲರ್ ಹಾಕೋಣ ಅಂತ ಹೇಳ್ಬಿಟ್ಟು ರೆಡ್ ಅಥವಾ ಗ್ರೀನ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಫಸ್ಟ್ ಟೈಮ್ ನಾನು ಸ್ಯಾರಿ ಡ್ರೇಪ್ ಮಾಡ್ತಾ ಇದ್ದೀನಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಫಸ್ಟ್ ಗ್ರೀನಲ್ಲಿ ನೋಡಿದ್ದೆ. ಸೊ ಗ್ರೀನಲ್ಲಿ ನೋಡಿ ನನಗೆ 2 ಸ್ಯಾರಿ ಇಷ್ಟ ಆಗಿತ್ತು. ಸೊ ಇದು ಬಂದ್ಬಿಟ್ಟು ಬಾರ್ಡರ್ ಚೆನ್ನಾಗಿತ್ತು, ಬಾರ್ಡರ್ ಉಡಿಸಿದ್ರೆ ಸ್ವಲ್ಪ ಚೆನ್ನಾಗಿ ಕಾಣ್ತಾ ಇತ್ತು. ಗ್ರೀನ್ ಕಲರ್ ಸ್ಯಾರಿ, ಬಾರ್ಡರ್ ಗ್ರೀನ್ ಕಲರ್ ಸಮಥಿಂಗ್ ಇತ್ತು. ನೆಕ್ಸ್ಟ್ ಈ ಸ್ಯಾರಿ ನನಗೆ ತುಂಬಾ ನೋಡ್ತೇವೆ, ನನಗೆ ತುಂಬಾ ಇಷ್ಟ ಆಯಿತು ಸ್ಯಾರಿ. ಇದು ಗ್ರೀನ್ ಕಲರ್ ಸ್ಯಾರಿ, ಗ್ರೀನು ವಿತ್ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ. ಅಂದರೆ ನನ್ನ ಅಮ್ಮನವ್ರಿಗೆ ತೊಗೊಂಡಿದ್ದು, ಲಕ್ಷ್ಮೀ ದೇವಿಗೆ ಉಡಿಸ್ಬೇಕು ಅಂತೇಳಿ ತೊಗೊಂಡಿದ್ದು. ಕಾಂಟ್ರಾಸ್ಟ್ ಈ ಕಲರ್ ಬ್ಲೌಸ್ ಬಂದಿದೆ. ಈ ಕಲರ್ ಬ್ಲೌಸ್ ಕಾಂಟ್ರಾಸ್ಟು ಯೆಲ್ಲೋ ಕಲರ್, ಗ್ರೀನ್ ಕಲರ್ ಮೈ ಮೇಲೆ ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ನಿಮ್ಗೆ ಈ ಥರ ತೋರಿಸ್ತಾ ಇದ್ದೀನಿ ನಾರ್ಮಲ್ ಆಗಿ. ನಿಮಗೆ ಲಕ್ಷ್ಮೀ ದೇವಿ ಹಬ್ಬ ವೀಡಿಯೋನು ಮಾಡ್ತೀನಿ, ಅವತ್ತಿನ ದಿನ ಉಡಿಸಿ ಅದನ್ನು ಮಾಡ್ತೀನಿ ನೋಡಿ. ನನಗೆ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು ನನಗೆ. ಸ್ಯಾರಿ ಇದು ಗ್ರೀನ್ ಕಲರ್ ಸ್ಯಾರಿ ವಿತ್ ಕಾಂಟ್ರಾಸ್ಟ್ ಬ್ಲೌಸ್ ಬಂದಿದೆ. ನೋಡ್ಬೋದು ನಿಮಗೆ ಈ ಥರ ಬಂದಿದೆ. ಈ ಥರ ಇದು ನನಗೆ ತುಂಬಾ ಇಷ್ಟ ಆಯಿತು. ಅವಳು ನಮ್ಮ ಫ್ರೆಂಡು ನಿಖಿತಾ ಕೂಡ, ಅವಳು ಚೆನ್ನಾಗಿದೆ ಸ್ಯಾರಿನೂ ಕಾಂಟ್ರಾಸ್ಟ್ ಬಂದಿದೆ. ಸೊ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನಗೆ. ಬಟ್ ಅಲ್ಲೆಲ್ಲ ಇರೋ ಸ್ಯಾರೀಸ್ ಹೇಗಿದೆ ಅಂತಂದರೆ, ಈ ಕ್ಲಾತಿಗೆ ಇಷ್ಟು ದುಡ್ಡು ಇಡಬೇಕಾ, ಅಸಲು ಕ್ಲಾತ್ ವರ್ತಬಲೇ ಇಲ್ಲ ಅನಿಸ್ತು ನನಗೆ. ಸೊ ಏನಪ್ಪ ಅಂದರೆ ತೊಗೋಬೇಕಾಯಿತು, ತೊಗೊಂಡಿದ್ದೀನಿ. ಬಟ್ ನನಗೆ ಇಷ್ಟ ಆಯಿತು. ಹೇಗಿದೆ ಕಮೆಂಟ್ ಮಾಡಿ. ಸ್ಯಾರಿ ಮಾತ್ರ ಚೆನ್ನಾಗಿದೆ, ಗ್ರೀನ್ ಕಲರ್ ಸ್ಯಾರಿ ಇದು. ಅದಾದಮೇಲೆ ಅದೇನಪ್ಪ ಅಂತಂದರೆ ಕೆಲವೊಂದು ಫ್ಲವರ್ಸ್ ತೊಗೊಂಡಿದ್ದೀನಿ. ಫ್ಲವರ್ಸು ಅಂದರೆ ಈ ಫ್ಲವರ್ಸ್ ಏನು ಅಂತಂದರೆ 4 ಡೇಸ್ ಇರುತ್ತಾ ಅಂತ ಕೇಳಿದ್ದೀನಿ ಗೈಸ್. ಫ್ಲವರ್ಸ್ ತೊಗೊಂಡಿದ್ದೀನಿ. ಫ್ಲವರ್ಸ್ ಒಂದು ತುಂಬ ರೇಟ್, ಇವಾಗೇ ತುಂಬ ರೇಟ್ ಮಾರ್ತಿದ್ದಾರೆ. ಬಟ್ ಏನು ಅಂತಂದರೆ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ. ಇದು 3-4 ಡೇಸ್ ಇರುತ್ತೆ ಅಂತ ಹೇಳಿದ್ದಾರೆ. ಬಟ್ ಫುಲ್ ಕವರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ಬಟ್ ಫುಲ್ ಕವರ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 4 ಮೊಳ ತೊಗೊಂಡು ಬಂದಿದ್ದೀನಿ ಫ್ಲವರ್ಸು. ಅವಿತ್ತು ಇದು ಬಿಡಿ ಹೂವು ತೊಗೊಂಡಿದ್ದೀನಿ. ಇದು ಫ್ಲವರ್ ಸ್ವಲ್ಪ ಬಿಡಿ ಹೂವು ಇರುತ್ತಲ್ವ. ಸೊ ಅದು ಮುಂದೆ ಏನಾದರೂ ರಂಗೋಲಿ ಹಾಕಿದರೆ ಬಿಡಿಸಿದ್ರೆ ಸ್ವಲ್ಪ ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದೊಂದು ಸ್ವಲ್ಪ ಅವ್ರು ಸುಮ್ಮನೆ ಕೊಟ್ಟಿದ್ದಾರೆ.
ಅದಾದಮೇಲೆ ಸ್ವಲ್ಪ ಇನ್ನರ್ ವೇರು ಅದೆಲ್ಲ ಸ್ವಲ್ಪ ಬೇಕಾಗಿತ್ತು ಗೈಸ್. ಇನ್ನರ್ ಎಲ್ಲ ತೊಗೊಂಡಿದ್ದೀನಿ, ಸ್ವಲ್ಪ ತೋರ್ಸೋಕ್ಕಾಗಲ್ಲ, ತೊಗೊಂಡಿದ್ದೀನಿ ಇನ್ನರ್ ವೇಸ್ ಎಲ್ಲ. ಅಲ್ಲಿನೂ ಚೆನ್ನಾಗೇ ಇದ್ವು. ಒಂದು ಸೀಸರ್ ಬೇಕಾಗಿದ್ದು, ಸೀಸರ್ ತೊಗೊಂಡಿದ್ದೀನಿ. ಬಳೆ ತೊಗೊಂಡಿದ್ದೀನಿ ಗೈಸ್, ಬಳೆ ಬೇಕಾಗುತ್ತಲ್ವ, ಸೊ ಹಬ್ಬಕ್ಕೆ. ಇಲ್ಲೆಲ್ಲ ಬಳೆ ನನಗೆ ರೀಸನಬಲ್ ಅಂತ ಅನಿಸಿಲ್ಲ, ಸೊ ಅಲ್ಲಿ ನನಗೆ ಬಳೆ ರೀಸನಬಲ್ ರೇಂಜ್ಗೆ ಸಿಕ್ತು ಅಂತ ಅನಿಸ್ತು. ಸೊ ಹಾಗಾಗಿ ಬಳೆ ತೊಗೊಂಡಿದ್ದೀನಿ. 5 ಡಜನ್ ತೊಗೊಂಡು 5 ಡಜನ್ ತೊಗೊಂಡಿದ್ದೀನಿ. 5 ಡಜನ್. ಅಲ್ಲಿ ಡಜನ್ 60 ರೂಪಾಯಿ ಹಂಗೆ ಹೇಳಿದರು, ಬಟ್ ಇಲ್ಲಿ ಮನೆ ಕಡೆ ಇನ್ನೂ ಜಾಸ್ತಿನೇ ಹೇಳಿದರು. ಡಜನ್ 60 ರೂಪಾಯಿ ಅಂದರೆ 50 ರೂಪಾಯಿ ಮಾಡಿ ಕೊಟ್ಟಿದ್ದಾರೆ. ಕೇಳ್ಬೋದು ಅಂತ ಹೇಳ್ತಾರೆ. ಗಾಂಧಿನಗರಲ್ಲಿ, ಗಾಂಧಿ ಬಜಾರಲ್ಲಿ, ನಿಮಗೆ ಅಲ್ಲಿ ಗಾಂಧಿ ಬಜಾರ್ ಹೋಗೋದ್ರೆ ರೇಟ್ ಕೇಳ್ಬೋದು, ಕೊಡ್ತಾರೆ ಅಂತ ಹೇಳ್ತಾರೆ ಗೈಸ್. ಅಲ್ಲಿ ಕೇಳಿದ್ರೆ 1 ರೂಪಾಯಿ ಕೂಡ ಕಡಿಮೆ ಮಾಡಲ್ಲ, ಯಾರು 1 ರೂಪಾಯಿ ಕಡಿಮೆ ಮಾಡಲ್ಲ. ನೀವು ಎಷ್ಟೇ ಕೇಳ್ರಿ, ಎಷ್ಟು ತೊಗೊಂಡ್ರೆ ತೊಗೊಳ್ರಿ, ಹೋಗಿ ಅಂತ. ಬಟ್ ಹಬ್ಬ ಇದೆ ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ತಾರೆ, ಗೊತ್ತಿಲ್ಲ ಹೇಗೆ ಗೊತ್ತಿಲ್ಲ. ಗಾಂಧಿ ಬಜಾರಲ್ಲಿ ಕಡಿಮೆ ಇರ್ತಂತ ಹೋಗಿದ್ದು, ನನಗಿದೆ ಅನಿಸಿಲ್ಲ. ಸೊ ನಮ್ಮ ಮನೆ ಕಡೆ ಏನು ಸಿಗ್ತಾ ಇದೆ ಅದೇ ರೇಟಿಗೆ ಅವ್ರು ಕೊಡ್ತಾ ಇದ್ದಾರೆ ಅಂತ ಅನಿಸ್ತು ನನಗೆ. ಸೊ ನನಗೇನು ಕಡಿಮೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕೇಳಿದ್ರು, 1 ರೂಪಾಯಿ ಕೂಡ ಕಡಿಮೆ ಮಾಡಿಲ್ಲ ಇವರು. ಡಜನ್ ನನಗೆ 60 ರೂಪಾಯಿ ಅಂತ ಹೇಳಿದ್ದಾರೆ. ಮುಂದಗಡೆ ಬಂದರೆ ಅವರು 50 ರೂಪಾಯಿ ಅಂತ ಹೇಳಿದರು. ಅವ್ರ ಕಡೆ 60 ರೂಪಾಯಿ ಹೇಳಿದ್ದಾರೆ ಅಂತ ಹೇಳ್ತೀನಲ್ವ, ಅವ್ರ ಕಡೆ ಒಂದು 10 ರೂಪಾಯಿ ಕಡಿಮೆ ಮಾಡಿದ್ರೆ ಅವರು ಕಡಿಮೆ ಮಾಡಿಲ್ಲ. ಸ್ವಲ್ಪ ಮುಂದೆ ಬಂದು ಕೇಳಿದ್ರೆ ಅವರು 50 ರೂಪಾಯಿ ಅಂತ ಹೇಳಿದ್ರು. ಅವರು ಏನಾದರೂ 5 ರೂಪೀಸ್ ಕಡಿಮೆ ಮಾಡ್ತಾರೆ ಅಂತ ಕೇಳಿದ್ರೆ ಅವರು 5 ರೂಪೀಸ್ ಎಲ್ಲ 1 ರೂಪಾಯಿ ಕೂಡ ಕಡಿಮೆ ಮಾಡಿಲ್ಲ. ಸೊ 50 ರೂಪಾಯಿ ಡಜನ್ ನನಗೆ ಸಿಕ್ತು. ಆ ಥರದ್ದು ನನಗೆ 4 ಡಜನ್ ತೊಗೊಂಡಿದ್ದೀನಿ. 4. ಅದಾದಮೇಲೆ ಇವಳಿಗೆ ಒಂದು ಕಾಟನ್ ಬಟ್ಟೆ ಫ್ರಾಕ್ ಟೈಪಲ್ಲಿ ವೈಶೂಗೆ ತೊಗೊಂಡಿದ್ದೀನಿ. ವೈಶೂ ಚೆನ್ನಾಗಿ ಥರ ಕಾಟನ್ ನೋಡಿ, ಕಾಟನ್ನು ಕಲಂಕಾರಿ ಥರ ಕಾಣ್ತು ನನಗೆ. ಪ್ಯೂರ್ ಕಾಟನಲ್ಲಿ ಚೆನ್ನಾಗಿರುತ್ತೆ ಅವಳಿಗೆ ಹಾಕಿದರೆ ಅಂತೇಳ್ಬಿಟ್ಟು ವೈಶುಗೆ 2 ಪೇರ್ ತೊಗೊಂಡಿದ್ದೀನಿ. ಇದೊಂದು ಪೇರು ಕ್ಯೂಟ್ ಆಗಿದೆ. ನನಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಅನ್ನಿಸ್ತು ನನಗೆ. ಕ್ಯೂಟಾಗಿ ಮನೆಯಲ್ಲೇ ಇದ್ದಾಗ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ಇದು ಒಂದು. ಇದಾದಮೇಲೆ ಮಲ್ಲಿಗೆ ಮೊಗ್ಗು ತೊಗೊಂಡಿದ್ದೀನಿ. ಅವರು ಸೇಮ್ ಇದೇ ಥರನೇ ಈ ಫ್ಲವರ್ಸ್ ಎಲ್ಲಿ ತೊಗೊಂಡಿದ್ದೀನಲ್ವ, ಇದು ಅವ್ರ ಥರನೇ ಇದು ತೊಗೊಂಡಿದ್ದೀನಿ ಮಗ್ಗು. ಅವರು ಹೇಳಿದರು 3-4 ಡೇಸ್ ಇರುತ್ತೆ ಮಗ್ಗು, ಚೆನ್ನಾಗಿರುತ್ತೆ, ಕಟ್ಟಿ ಇಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ರಿ ಅಂತ ಹೇಳಿದ್ದಾರೆ ಅವರು. ಆಯಿತು ಅಂತ ತೊಗೊಂಡಿದ್ದೀನಿ. ಇಲ್ಲ ಅಂತಂದರೆ ನಾನು ನೆಕ್ಸ್ಟು ಏಕಾದಶಿ ಬರುತ್ತಲ್ವ, ಅವಾಗ ಯೂಸ್ ಮಾಡಿಬಿಟ್ರೆ ಆಯಿತು ಅಂಥೇಳಿ ತೊಗೊಂಡಿದ್ದೀನಿ. ಹಬ್ಬ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ಎಷ್ಟು ರೇಟ್ ಮಾಡಿದ್ದಾರೆ ಅಂತಂದರೆ ಫ್ಲವರ್ಸು ಅಬ್ಬಾ ಗಗನಕ್ಕೆ ಏರ್ಬಿಟ್ಟಿದೆ ರೇಟ್. 300 ರೂಪಾಯಿ kg, 400 ರೂಪಾಯಿ kg ಫ್ಲವರ್ಸ್. ಇದು ಗುಲಾಬಿ ಹೂವು ನಾವು ಡೈಲಿ ಪೂಜೆಗೆ ತಂದ್ಕೊತೀವಲ್ಲ, ಅದು 350 400 ರೂಪಾಯಿ kg. ಎಷ್ಟು ರೇಟ್ ಆಗಿದೆ ಅಂತಂದರೆ ತುಂಬ ರೇಟ್ ಆಗೋಗಿದೆ. ಅದಾದಮೇಲೆ ಸ್ವಲ್ಪ ನನಗೆ ಥಿಂಗ್ಸ್ ಬೇಕಾಗಿತ್ತು. ಇದೊಂದು ತೊಗೊಂಡಿದ್ದೀನಿ. ನಿಮಗೆ ಇದು ಐಡಿಯಾ ಇದೆ ಅನಿಸುತ್ತೆ ನೋಡಿ. ಕಲೆಕ್ಷನ್ ಮೇಲೆ ಹಿಂಗೆ ಇಟ್ಬಿಟ್ಟು ಹಾರ ಆಗ್ಬೋದು, ಏನು ಹಾಕ್ಬೋದಲ್ವ. ಇದು ನನಗೆ 150 ರೂಪೀಸ್. ಇದು ನನಗಿದೆ 150 ರೂಪೀಸ್ನ ಸಿಕ್ತು ನನಗೆ. ಇದು ಆನ್ಲೈನಲ್ಲಿ ತುಂಬ ನೋಡಿದ್ದೆ ಆನ್ಲೈನಲ್ಲಿ, ಬಟ್ ಆನ್ಲೈನ್ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡ್ಬಿಟ್ಟಿದ್ದೀನಿ ಇದೊಂದು. ಅದಾದಮೇಲೆ ನನಗೆ ಸ್ಟಿಕ್ಕರ್ಸ್ ಬೇಕಾಗಿತ್ತು, ಸ್ಟಿಕ್ಕರ್ಸ್ ತೊಗೊಂಡಿದ್ದೀನಿ. ಈ ಸ್ಟಿಕ್ಕರ್ಸ್ ಬಂದುಬಿಟ್ಟು 20 ರೂಪೀಸ್ ಏನೋ, 20 ರೂಪೀಸ್ ಈಚ್ ಏನೋ ನನಗೆ ಒಂದು ಬಿತ್ತು. 20 ರೂಪೀಸ್ ಆಯಿತು, 30 ರೂಪೀಸ್ ಒಂದು ಟಿಕ್ ವೈಶುಗೆ ಟಿಕ್ ಬೇಕಿತ್ತು, ಈ ಟಿಕ್ ತೊಗೊಂಡಿದ್ದೀನಿ. ಅದಾದಮೇಲೆ ಸೇಫ್ಟಿ ಪಿನ್ಸ್ ತೊಗೊಂಡಿದ್ದೀನಿ. ಸೇಫ್ಟಿ ಪಿನ್ಸ್ ಆ್ಯಂಡ್ ರಬ್ಬರ್ ಬ್ಯಾಂಡ್ಸ್. ಈ ರಬ್ಬರ್ ಬ್ಯಾಂಡ್ ಅಂತಂದರೆ ಇದಕ್ಕೆ ದೊಡ್ಡ ಸುದ್ದಿ ಇದೆ. ಈ ರಬ್ಬರ್ ಬ್ಯಾಂಡ್ ಒಂದು ಯೂಸ್ ಮಾಡ್ತೀನಿ ಅಂತ ನಮ್ಮ ಮನೇಲಿ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಒಂದು ಕೈ ಸಿಗಲ್ಲ ರಬ್ಬರ್ ಬ್ಯಾಂಡ್. ಇದು ಒಂದು ಗುಚ್ಚು ಲಾಸ್ಟ್ ಟೈಮ್ ತೊಗೊಂಡಿದ್ದೀನಿ, ಓಪನ್ ಮಾಡಿ ಒಂದು ಇಟ್ಕೊಂಡಿದ್ದೀನಪ್ಪ ಅಂತಂದರೆ ಒಂದು ರಬ್ಬರ್ ಬ್ಯಾಂಡ್ ನನ್ನ ಕೈಗೆ ಸಿಗಲೇ ಇಲ್ಲ. ಒಂದು ರಬ್ಬರ್ ಬ್ಯಾಂಡ್ ಮನೇಲಿ ಎಲ್ಲ ಹಾಕ್ತೀನೋ ಏನು ಗೊತ್ತಾಗಲಿಲ್ಲ ರಬ್ಬರ್ ಬ್ಯಾಂಡ್ ನನಗದು.
ಹಂಗಂತೇಳಿ ಇವಾಗ ಒಂದು ತೊಗೊಂಡು ಬಂದೀನಿ. ಇವಾಗ ನೋಡ್ಬೇಕಿದೆ 1-2 ಡೇಸ್ ಅಷ್ಟೇ ಕಣ್ ಕಾಣ್ತೇವೆ, ಬಟ್ ಎಲ್ಲ ಆಗ್ತವೆ ಹಾಕ್ಬಿಡ್ತೀನಿ. ರಬ್ಬರ್ ಬ್ಯಾಂಡ್ ತಗೊಂಡು ಎಲ್ಲ ಹಾಕ್ತೀನಿ ರಬ್ಬರ್ ಬ್ಯಾಂಡವನ್ನು. ಇವಾಗ ಬಿಚ್ಚಿಡ್ತೀನ ಇದನ್ನ, ಈ ಬಿಚ್ಚಿ ಯೂಸ್ ಮಾಡೋಣ ಅನ್ಕೊತೀನ, ಇಲ್ಲ ಅಷ್ಟೇ ರಬ್ಬರ್ ಬ್ಯಾಂಡ್ ಅದು ಮತ್ತೆ ಸಿಗೋದಲ್ಲ ನನ್ನ ಕೈಗೆ. ನಾನೇ ಎಲ್ಲಿಟ್ಟು ಇಟ್ಬಿಡ್ತೀನೋ ನನ್ನ ನೆನಪಾಗಲ್ಲ, ನನ್ನ ಮಗಳು ಎಲ್ಲನೂ ತಗೊಂಡೋಗಿ ಬಿಸಾಕ್ಬಿಡ್ತಾಳೆ ಅಷ್ಟೇ ಅದನ್ನು. ಅದಾದ್ಮೇಲೆ ಸೇಫ್ಟಿ ಪಿನ್ಸ್. ಸೊ ಇಷ್ಟೇ ಗಾಯ್ಸ್ ತೊಗೊಂಡಿದ್ದು ನಾನು. ಇನ್ನು ಬೇರೆ ಏನೇನು ತೊಗೋಬೇಕು ಅಂತ ಅಂದ್ಕೊಂಡೆ, ಬಟ್ ನನಗೆ ಪಾತ್ರೆ ನನಗೆ ಒಂದು ಬಿಂದಿಗೆ ತೊಗೋಬೇಕಾಗಿತ್ತು. ಬಿಂದಿಗೆ ನನಗೆ ಅಸಲು ನೆನಪು ಆಗಿಲ್ಲ. ಬಿಂದಿಗೆ ಯಾಕೆ ನೆನಪಾಗಿಲ್ಲ ಗಾಯ್ಸ್, ಮನೆಗೆ ಬಂದಮೇಲೆ ನೆನಪಾಯಿತು, ಅಯ್ಯೋ ನಾನು ಬಿಂದಿಗೆ ತೊಗೋಬೇಕಿತ್ತಲ್ಲ ಅಂತೇಳ್ಬಿಟ್ಟು ಬಿಂದಿಗೆ ಮಿಸ್ ಮಾಡ್ಕೊಂಡಿದ್ದೀನಿ. ಅದು ತೊಗೋಬೇಕು ಬಿಂದಿಗೆ ನಾನು. ಅದಾದಮೇಲೆ ಇಷ್ಟೇ ಗಾಯ್ಸ್ ನಾನು ಪರ್ಚೇಸ್ ಮಾಡ್ಕೊಂಬಂದಿದ್ದು. ಇನ್ನು ನನಗೆ ಆದಮೇಲೆ ಅದು ಪರ್ಚೇಸ್ ಮಾಡ್ಕೊಂಡು ಮನೆಗೆ ಬಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಊಟ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಮತ್ತು ಸ್ಟಾರ್ಟ್ ಮಾಡಿದ್ದೀನಿ ತೋರಿಸೋಣ ಅಂತ ಹೇಳ್ಬಿಟ್ಟು. ಸೊ ಗಾಯ್ಸ್, ನಿಮ್ಗೆ ಇಷ್ಟ ಆಯ್ತಾ ವಿಡಿಯೋ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾ ಇರ್ತೀನಿ ಅಲ್ವಾ. ಸೊ ಹಾಗಾಗಿ ಸ್ವಲ್ಪ ನನಗೆ ವ್ಯೂಸ್ ಇಲ್ಲ, ಲೈಕ್ಸ್ ಇಲ್ಲ ಅಂತ ಬೇಜಾರಾಗ್ತಾ ಇದೆ. ಸೊ ತುಂಬಾ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾ ಇದ್ದೀನಿ ಗೈಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಯಾರಿಗೆಲ್ಲ ಇಷ್ಟ ಆಯಿತೋ ಕಮೆಂಟ್ ಮಾಡಿ. ಇನ್ನು ಮುಂದೆ ವೀಡಿಯೋಸ್ ನಿಮ್ಗೆ ಯಾವ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಕಮೆಂಟ್ ಮಾಡಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಈಗ ಏನೋ ಅಂತಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ, ಸ್ವಲ್ಪ ಹಬ್ಬಗಳು ಬರ್ತಾ ಇದೆ, ಸ್ವಲ್ಪ ಏನೋ ಗೊತ್ತಿಲ್ಲ, ಎದಕ್ಕೋ ಬ್ಯುಸಿ ಅಂದರೆ ಬ್ಯುಸಿ ಇದ್ದೀನಿ. ಅದೇನೋ ಎಲ್ಲೋಗುತ್ತೋ ಟೈಮ್ ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಎಡಿಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ. ಮಾಡೋಣ ಅಂತೇಳಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದೀನಿ, ಇಷ್ಟಪಟ್ಟು ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಥ್ಯಾಂಕ್ಸ್. ಇನ್ನು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವತ್ತಾದ್ರೂ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬಂದುಬಿಡುತ್ತೆ. ಸೊ ನೆಕ್ಸ್ಟ್ ಇವತ್ತಿನ ವಿಡಿಯೋ ಇಷ್ಟೇ ಗೈಸ್. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.